ಮಹಿಳೆಯನ್ನ ಕೊಂದು ಒಡವೆಗರಿಸಿದ್ದ ಖದೀಮರು. ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಮಹಿಳೆಯನ್ನ ಕೊಲೆ ಮಾಡಿದ್ದ ಇಬ್ಬರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 60,000 ರೂಪಾಯಿ ದಂಡ ವಿಧಿಸಿ ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ. ಕೊರಟಗೆರೆ ತಾಲೂಕಿನ ಮುಗ್ಗಂಡನಹಳ್ಳಿ ಗ್ರಾಮದ ಆರೋಪಿ ಶಿವಕುಮಾರ್ ಅಲಿಯಾಸ್ ಗೆಣಸು ಹಾಗೂ ಮಧುಗಿರಿ ತಾಲೂಕಿನ ಬಿಜವರ ಗ್ರಾಮದ ಮಂಜುನಾಥ್ ಅಲಿಯಾಸ್ ಮೆಂಟಲ್ ಮಂಜ ಅಪರಾಧಿಗಳು. ಇವರು ತಮ್ಮ ಸಂಬಂಧಿಯಾಗಿದ್ದ ತುಂಬಾಡಿ ಗ್ರಾಮದ ಗಿರಿಜಮ್ಮ ಅನ್ನೋರನ್ನ ಬಂಗಾರದ ಒಡವೆಗಳ ಆಸೆಗಾಗಿ ಕೊಲೆ ಮಾಡಿದ್ರು. ಆರೋಪಿಗಳಾದ ಶಿವಕುಮಾರ್ ಹಾಗೂ ಮಂಜುನಾಥ್ ಇಬ್ಬರು ಸೇರಿಕೊಂಡು ಜೂನ್ 6, 2019ರಂದು ತುಂಬಾಡಿಗೆ ತೆರಳಿ ಗಿರಿಜಮ್ಮರನ್ನ ತುಂಬಾಡಿಯಿಂದ ಟಾಟಾ ಇಂಡಿಕಾ ವಿಸ್ತಾ ಕಾರಿನಲ್ಲಿ ಗರಣಿ ಹೊಸಕೋಟೆಗೆ ಮಟನ್ ಊಟಕ್ಕೆ ಹೋಗೋಣ ಅಂತ ಕರೆದುಕೊಂಡು ಹೋಗಿದ್ರು. ನಂತರ ಬಡವನಹಳ್ಳಿ ಠಾಣಾ ವ್ಯಾಪ್ತಿಯ ಮಾಯಗೊಂಡನಹಳ್ಳಿ ಕ್ರಾಸ್ ಬಳಿ ಕೆಂಪಚೆನ್ನೇನಹಳ್ಳಿ ಬಳಿ ಗಿರಿಜಮ್ಮಳ ಕುತ್ತಿಗೆಗೆ ಹಗ್ಗ ಬಿಗಿದು ಇಬ್ಬರು ಸೇರಿ ಕೊಲೆಯನ್ನ ಮಾಡಿದ್ರು. ಬಳಿಕ ಆಕೆಯ ಬಳಿ ಇದ್ದ ಸುಮಾರು 1,83,500 ರೂಪಾಯಿ ಬೆಲೆಯ ಒಡವೆಗಳನ್ನ ತೆಗೆದುಕೊಂಡು ರಂಟವಾಳದಲ್ಲಿ ಡೀಸೆಲ್ ಖರೀದಿಸಿ ಆಂಧ್ರ ಫುಲಮಘಟ್ಟದ ಜಮೀನಿನಲ್ಲಿ ಗಿರಿಜಮ್ಮಳ ಮೃತದೇಹಕ್ಕೆ ಡೀಸೆಲ್ ಹಾಕಿ ಸುಟ್ಟು ಮೃತಳ ಮೊಬೈಲ್ ಮತ್ತು ಸಿಮ್ ಸಿಗದಂತೆ ನಾಶಪಡಿಸಿದ್ರು. ಮೃತಳ ಮೈಮೇಲಿದ್ದ ಒಡವೆಗಳನ್ನ ಕೊರಟಗೆರೆಯ ಮುತ್ತೂಟ್ ಫೈನಾನ್ಸ್ನಲ್ಲಿ ನೆಕ್ಲೆಸ್ ಮತ್ತು ಉಂಗುರ ಅಡವಿಟ್ಟು ಸಾಲವನ್ನ ಪಡೆದು ಇನ್ನುಳಿದ ಒಡವೆಗಳನ್ನ ತೋವಿನಕೆರೆಯ ಭಾಗ್ಯಲಕ್ಷ್ಮಿ ಜ್ಯುವೆಲರ್ಸ್ಗೆ ಸರ, ತಾಳಿ, ಓಲೆ ಮಾಡಿಕೊಡುವಂತೆ ಕೊಟ್ಟು ಬಂದಿದ್ರು. ಈ ಬಗ್ಗೆ ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದಿನ ತನಿಖಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಭಾಕರ್ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು. ಈ ಪ್ರಕರಣದ ವಿಚಾರಣೆ ನಡೆಸಿದ ಮಧುಗಿರಿಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಯಾದವ್ ಕರ್ಕೇರ ಇಬ್ಬರು ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 60,000 ರೂಪಾಯಿ ದಂಡವನ್ನ ವಿಧಿಸಿ ತೀರ್ಪನ್ನ ನೀಡಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.